श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮನು ಎಂಬಂತಹ ಇವನಿಗೆ, ವೈವಸ್ವತ ಮನುವಿಗೆ ಒಟ್ಟು 10 ಜನ ಮಕ್ಕಳು ಹುಟ್ಟಿದರು ಅಂತ ಈಗ ಹೇಳಿದರು. ಅದರಲ್ಲೂ ಒಂದು ವಿಶೇಷ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನಿದು ವಿಶೇಷ ಅಂತಂದು ಹೇಳಿದ್ರೆ, ಆ ಸಂದರ್ಭದಲ್ಲಿ ಸುದ್ಯುಮ್ನ ಎಂಬಂತಹ ಹೆಸರಿನ ಮಗ ಮೊದಲಿಗೆ ಮನುವಿಗೆ ಹುಟ್ಟುತ್ತಾನೆ. ಆ ಕಥೆಯನ್ನ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಮೊದಲಿಗೆ ವೈವಸ್ವತ ಮನುವಿಗೆ ಮಕ್ಕಳಿರೋದಿಲ್ಲ. ಮಕ್ಕಳನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ವೈವಸ್ವತ ಮನು ವಸಿಷ್ಠರನ್ನ ಋಷಿಗಳನ್ನಾಗಿ ಮಾಡಿಕೊಂಡು ಮಿತ್ರ ಮತ್ತು ವರುಣ ಎಂಬಂತಹ ಇಬ್ಬರು ದೇವತೆಗಳನ್ನ ಉದ್ದೇಶಿಸಿಕೊಂಡು ಯಾಗವನ್ನು ಮಾಡ್ತಾ ಇರ್ತಾನೆ. ವಸಿಷ್ಠರು ಅಧ್ವರ್ಯುಗಳಾಗಿರ್ತಾರೆ. ವಸಿಷ್ಠರ ಆ ಅಧ್ವರ್ಯುತನದಲ್ಲಿ ಮಿತ್ರ ಮತ್ತು ವರುಣ ಎಂಬಂತಹ ದೇವತೆಗಳ ಉದ್ದೇಶದಿಂದಾಗಿ ಇಷ್ಟಿ ಅಂತಂದ್ರು ಯಾಗ ಅಂತಂದ್ರು ಒಂದೇ ಯಾಗವನ್ನು ಮಾಡ್ತಾ ಇದ್ದಾರೆ. ಈ ಯಾಗದಲ್ಲಿ ಒಟ್ಟು 4 ಜನ ಪ್ರಧಾನವಾದ ಸ್ಥಾನಗಳಲ್ಲಿ ಇರ್ತಾರೆ. ಹೋತೃ, ಉದ್ಗಾತೃ, ಪ್ರತಿಹರ್ತೃ ಮತ್ತೆ ಅಧ್ವರ್ಯು ಅಂತ ಒಟ್ಟು 4 ಜನ. ಅದರಲ್ಲಿ ಹೋತೃ ಅನ್ನುವಂತಹ ಒಬ್ಬ ಋತ್ವಿಜರು ಅಂತಂದು ಹೇಳಿದ್ರೆ, ಯಾಗವನ್ನು ಮಾಡ್ಲಿಕ್ಕೆ ಅಂತ ಬಂದ ಪುರೋಹಿತರು ಯಾರಿರ್ತಾರೋ ಅವರನ್ನ ಋತ್ವಿಜರು ಅಂತ ಕರೀತಾರೆ. ಅದರಲ್ಲಿ ಕೆಲಸವನ್ನು ಮಾಡ್ತಾರೆ. ಹೋತಿ ರೂಪದಲ್ಲಿ ಅಗ್ನಿಯಲ್ಲಿ ಕೊಡ್ತಾ ಇರ್ತಾರೆ. ಯಾವ ದೇವತೆಗಳ ಉದ್ದೇಶದಿಂದಾಗಿ ಆಹುತಿಗಳನ್ನು ಕೊಡ್ತಾ ಇರ್ತಾರೋ ಆ ದೇವತೆಗಳಿಗೆ ಇದನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತವ್ರನ್ನ ಹೋತೃಗಳು ಅಂತ ಕರೀತಾರೆ. ಹೋತೃ ಅಂತ ಅನ್ನೋದಕ್ಕೆ ಆ ದೇವತೆಗಳ ಉದ್ದೇಶದಿಂದ ಮಾಡುವಂತಹ ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ಮಾಡುವಂತಹ ಯಾವುದೇ ಸತ್ಕರ್ಮಗಳಾಗಿರಬಹುದು ಅಥವಾ ಆಹುತಿಯನ್ನು ಪ್ರದಾನ ಮಾಡೋದಾಗಿರಬಹುದು, ಇದೆಲ್ಲವನ್ನು ಕೂಡ ಏನಂತ ಕರೀತಾರೆ ಅಂತಂದ್ರೆ ಹೋತೃ ಈ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇವರು ಈ ಯಾಗವನ್ನು ಮಾಡೋ ಸಂದರ್ಭದಲ್ಲಿ ಬರೀ ಯಾಗವನ್ನು ಅಷ್ಟೇ ಮಾಡ್ತಾ ಇರೋದಿಲ್ಲ. ಈ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಮನುವಿನ ಪತ್ನಿ ಹಿಂದೆ ಅದಿತಿ ಮತ್ತು ಕಶ್ಯಪರು ಪಾಮರ ರೂಪಿಯಾದಂತಹ ಪರಮಾತ್ಮ ಹುಟ್ಟುವಂತಹ ಸಂದರ್ಭದಲ್ಲಿ ಯಾವ ಪಯೋವ್ರತವನ್ನ ಆಚರಣೆ ಮಾಡಿದ್ರೋ ಅದೇ ಪಯೋವ್ರತವನ್ನ ಇವಳು ಕೂಡ ಮಕ್ಕಳಾಗಬೇಕು ಅನ್ನೋ ಉದ್ದೇಶದಿಂದ ಶ್ರದ್ಧಾದೇವಿ ಮಾಡ್ತಾ ಇದ್ದಾಳೆ.
ಋತ್ವಿಜನ ಬಳಿಯಲ್ಲಿ ಬಂದು ನಮಸ್ಕಾರ ಮಾಡಿ ನನಗೆ ಒಬ್ಬಳು ಮಗಳಾಗಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ 4 ಜನ ಇರ್ತಾರೆ. ಅದರಲ್ಲಿ ಅಧ್ವರ್ಯು ಅನ್ನುವಂಥ ಒಬ್ಬ ಕೆಲಸ. ಈಗ ಈ ಯಾಗಗಳೇ ಇಲ್ಲ, ಇವೆಲ್ಲ ಶ್ರೌತ ಯಾಗಗಳು. ನಾವು ಈಗ ಮಾಡ್ತಾ ಇರುವಂತಹದ್ದು ಸ್ಮಾರ್ತ ಯಾಗಗಳು. ಸ್ಮಾರ್ತ ಅಂತಂದ್ರೆ ಸ್ಮೃತ್ಯುಕ್ತವಾದಂತಹ ಯಾಗಗಳನ್ನ ಅಷ್ಟೇ ನಾವು ಮಾಡ್ತಾ ಇರೋದು. ಶ್ರೌತ ಯಾಗಗಳನ್ನ ಭಾರತದಲ್ಲಿ ಮಾಡುವಂತಹವರ ಸಂಖ್ಯೆ ಬಹಳ ಕಡಿಮೆ ಆಗಿ ಹೋಗ್ಬಿಟ್ಟಿದೆ, ಇಲ್ವೇ ಇಲ್ಲ. ಅದರಲ್ಲಿ ಅಧ್ವರ್ಯು ಅನ್ನುವಂತಹ ವ್ಯಕ್ತಿ ಯಾಗದಲ್ಲಿ ಯಾವ ಆಹುತಿಗಳನ್ನ ಅಗ್ನಿಯ ಮಧ್ಯದಲ್ಲಿ ಹಾಕಬೇಕೋ ಅಂತಹ ಪದಾರ್ಥಗಳನ್ನ ಎತ್ತಿಕೊಂಡು ಹೋತೃವಿಗೆ ಕೊಡ್ತಾನೆ. ನೀನ್ ಹಾಕು ಅಂತ ಹೋತೃವಿಗೆ ಆ ಯಾಗದ ಈ ಏನು ಇದು ಇರತ್ತಲ್ಲ ಸಂಪತ್ತು, ಆ ಸಂಪತ್ತನ್ನ ಹೋತೃವಿಗೆ ಕೊಡ್ತಾನೆ. ಹೋತೃವಿಗೆ ಅದನ್ನ ಕೊಟ್ಟಾಗ ಅವನು ವೌಷಟ್ ಅನ್ನುವಂತ ಶಬ್ದವನ್ನ ಹೇಳಿ ಯಜಮಾನ ಅಥವಾ ಯಜಮಾನಿಯ ಮನಸ್ಸಿನಲ್ಲಿ ಏನಿದೆಯೋ ಅದು ಫಲಿಸಲಿ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಕೈಯಲ್ಲಿರುವ ಆಹುತಿಗಳನ್ನ ಮಿತ್ರ ಮತ್ತು ವರುಣ ಎಂಬ ದೇವತೆಯನ್ನು ಉದ್ದೇಶಿಸಿಕೊಂಡು ತ್ಯಾಗ ಮಾಡುತ್ತಾನೆ. ಇದರಿಂದ ಆ ಫಲಗಳು ಸಿಗತ್ತೆ ಅಂತ ಹೇಳ್ತಾರೆ. ಏನಾಯ್ತು ಅಂತಂದ್ರೆ ಹೋತೃ ವ್ಯತ್ಯಾಸ ಮಾಡಿಬಿಟ್ಟ. ಯಜಮಾನಿಯ ಮಾತನ್ನ ಕೇಳಿಕೊಂಡು ಮಗಳಾಗ್ಬೇಕು ಅಂತ ಅವಳು ಕೇಳಿದಾಗ ಆಗ್ಲಿ ಅಂತ ಅವಳ ಮನಸ್ಸಿನ ಬಯಕೆಯಂತೆ ಮಗಳಾಗ್ಲಿ ಅಂತ ಧ್ಯಾನ ಮಾಡಿ ಷಟ್ ಎಂಬುದಾಗಿ ಕೈಯಲ್ಲಿದ್ದಂತಹ ಆಹುತಿಯನ್ನು ಅಗ್ನಿಯಲ್ಲಿ ಹಾಕಿದ. ಇದರ ಫಲವಾಗಿ ಇಲಾ ಎಂಬ ಹೆಸರಿನ ಮಗಳು ವೈವಸ್ವತ ಮನುವಿಗೆ ಹುಟ್ಟಿದ್ರು. ಮನುವಿಗೆ ಮಕ್ಕಳಿರ್ಲಿಲ್ಲ, ಮಗು ಹುಟ್ಟಿದೆ, ಬಹಳ ಸಂತೋಷ ಆಯ್ತು. ಆದ್ರೆ ಪೂರ್ತಿ ಸಂತೋಷ ಆಯ್ತಾ? ಪೂರ್ತಿ ಸಂತೋಷ ಆಗ್ಲಿಲ್ಲ. ಅವನು ತನ್ನ ಗುರುಗಳಾದ ವಸಿಷ್ಠರ ಬಳಿಯಲ್ಲಿ ವಿಚಾರ ಮಾಡ್ತಾ ಇದ್ದಾನೆ. ನೀವು ಯಾಗವನ್ನು ಮಾಡ್ತಾ ಇದ್ದೀರಿ, ನೀವು ಮಾಡುವ ಯಾಗದಲ್ಲಿ ಫಲ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಯಾಗವನ್ನು ಮಾಡಿದಾಗ ಹೆಣ್ಣು ಹುಟ್ಟಬಾರ್ದಾಗಿತ್ತು. ಇದನ್ನು ಮೇಲ್ನೋಟಕ್ಕೆ ಕೇಳಿದಾಗ ಒಂಥರ ಹಾರ್ಷ್ ಆಗಿ ಅನಿಸುತ್ತೆ, ಮುಂದೆ ಅದರ ವಿವರಣೆ ಕೊಟ್ಟಾಗ ನಿಮಗೆ ಅಭಿಪ್ರಾಯ ಸ್ಪಷ್ಟವಾಗುತ್ತೆ. ಹೆಣ್ಣು ಹುಟ್ಟಿತು, ಇದು ಸರಿ, ಇದು ಈ ಸಂದರ್ಭದಲ್ಲಿ ಇದು ಹುಟ್ಟಬಾರ್ದಾಗಿತ್ತು. ನೀವು ಮಾಡಿದಂತಹ ಯಾಗದಲ್ಲಿ ಈ ಫಲ ವ್ಯತ್ಯಾಸ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಫಲ ವ್ಯತ್ಯಾಸ ಯಾಕಾಯ್ತು? ಯಾರೋ ಪಾಪಿಷ್ಠರಾದಂತಹ ನಮ್ಮವರು ಬಾಯಲ್ಲಿ ಏನೋ ಒಂದು ಆಗ್ಲಿ ಅಂತ ಹೇಳಿದಾಗ ಅದು ಆಗಿಯೋ ಅಥವಾ ಅದಕ್ಕೆ ವಿಪರೀತವಾಗಿ ಏನೋ ಒಂದು ಆಯ್ತು ಅಂತಂದು ಹೇಳಿದ್ರೆ ಅದು ದೊಡ್ಡ ಮಾತಾಗೋದಿಲ್ಲ. ಆದ್ರೆ ನೀವು ದೇವತೆಗಳು, ನೀವು ಹೇಳುವ ಮಾತು ಎಂದೆಂದಿಗೂ ಸುಳ್ಳಾಗೋದಿಲ್ಲ. ನೀವು ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವು ಕೂಡ ಲವಲೇಶದಷ್ಟು ವ್ಯತ್ಯಾಸವಾಗಬಾರ್ದು, ಆಗೋ ಹಾಗಿಲ್ಲ. ಆದ್ರೂ ಈ ಫಲದಲ್ಲಿ ವ್ಯತ್ಯಾಸ ಯಾಕೆ ಆಗ್ತಾ ಇದೆ ಅಂತ ಬಹಳ ಯೋಚನೆ ಆಯ್ತು. ನೀವೇನಾದ್ರೂ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದಿರಿ ಅಂತ ಆದ್ರೆ ಆ ಸಂಕಲ್ಪಕ್ಕೆ ಅನುಗುಣವಾದಂತಹ ಫಲ ಸಿಗ್ಲೇಬೇಕು. ಸಂಕಲ್ಪ ಮಾಡಿದಿರಿ ಸಿಗ್ಲಿಲ್ಲ, ಆ ತರ ಇಲ್ವೇ ಇಲ್ಲ. ಆದ್ರೆ ನೀವು ಸಂಕಲ್ಪ ಮಾಡಿ ಈ ಕರ್ಮಗಳಲ್ಲಿ ಪ್ರವೃತ್ತರಾಗಿದ್ದೀರಿ, ಆದ್ರೂ ಫಲದ ವ್ಯತ್ಯಾಸ ಹೇಗಾಯ್ತು? ಈಗ ಮೇಲ್ನೋಟಕ್ಕೆ ಯಾಗವನ್ನು ಮಾಡಿದ್ದಾರೆ, ಮಕ್ಕಳಿದೆ ಇರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಮಗು ಆಯ್ತೋ ಇಲ್ವೋ, ಮಗು ಆಗಿದ್ದಕ್ಕೆ ಸಂತೋಷ ಪಡೋದನ್ನ ಬಿಟ್ಬಿಟ್ಟು ಗಂಡು ಹೆಣ್ಣು ಅಂತ ಅಂದುಕೊಂಡು ಹೆಣ್ಣು ಮಗು ಹುಟ್ಟಿದ್ದಕ್ಕೋಸ್ಕರ ಸಂತೋಷ ಆಗ್ಲಿಲ್ಲ, ಇದು ಈ ತರ ಆಗ್ಬಾರ್ದಾಗಿತ್ತು ಅಂತ ಮನು ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇದು ಹೇಗೆ ಸರಿ ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಹುಟ್ಟಬಹುದು. ಆದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಎಷ್ಟು ಸರಿಯಾಗಿದೆ ಅಂತ ಅನಿಸುತ್ತೆ. ನಾ ಅದಕ್ಕೊಂದು ದೃಷ್ಟಾಂತ ಕೊಡ್ತೇನೆ ಮುಂದೆ. ಮೈತ್ರಾವರುಣೇಷ್ಠಿಂ ಕುರ್ಯಾತ್ ಪುತ್ರ ಕಾಮಃ. ಈಗ ಇವ್ರು ಮಾಡ್ತಾ ಇರುವುದು ಮೈತ್ರಾವರುಣೇಷ್ಠಿ, ಮಿತ್ರ ಎಂಬ ಹೆಸರು ಮತ್ತು ವರುಣ ಎಂಬ ಹೆಸರಿನ ದೇವತೆಯನ್ನು ಉದ್ದೇಶಿಸಿಕೊಂಡು ಮಾಡ್ತಾ ಇರುವಂತಹ ಯಾಗ ಇದು. ಈ ಯಾಗವನ್ನ ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತಂದ್ರೆ ಪುತ್ರ ಕಾಮಃ ಕುರ್ಯಾತ್, ಗಂಡು ಮಗು ಬೇಕು ಅಂತ ಬಯಸುವವರು ಈ ಯಾಗವನ್ನು ಮಾಡ್ಬೇಕು ಅಂತ ಇದರ ಅರ್ಥ. ನಿಮಗೆ
ಯಾರೋ ಒಬ್ಬನಿಗೆ ದೇಹದಲ್ಲಿ ದೊಡ್ಡ ರೋಗ ಇತ್ತು, 2 ರೋಗಗಳಿತ್ತು. ಒಂದು ಬಹಳ ಹೊಟ್ಟೆ ನೋವು ಬರ್ತಾ ಇತ್ತು, ಮತ್ತಿನ್ನೊಂದು ಬಹಳ ತಲೆನೋವು ಬರ್ತಾ ಇತ್ತು. ನಾವು ಡಾಕ್ಟರ್ ಹತ್ರ ಹೋದ್ವಿ. ಅವನು ಸ್ಟಮಕ್ ಸ್ಪೆಷಲಿಸ್ಟ್. ಅವನ ಒಂದು ಮಾತ್ರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಗುರುಗಳೇ. ಗುರುಗಳು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಒಂದಿಷ್ಟು ಮಾತುಗಳನ್ನ ಒಂದೇ ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಈಗ ಯಾರೋ ಒಬ್ರು ವೈದ್ಯರ ಬಳಿಯಲ್ಲಿ ಹೋಗಿರ್ತಾರೆ. ಹೊಟ್ಟೆ ನೋವು ತಲೆನೋವು ಎರಡೂ ಇರತ್ತೆ. ಸ್ಟಮಕ್ ಸ್ಪೆಷಲಿಸ್ಟ್ ಹತ್ರ ಹೋದ್ರು. ಅವನ ಕಡೆಯಲ್ಲಿ ಔಷಧಗಳನ್ನು ಇಸ್ಕೊಂಡು ಬರ್ತಾ ಇದ್ದಾರೆ. ಔಷಧಗಳನ್ನು ತಗೊಂಡ್ರು. ಅವನಿಗೆ ತಲೆನೋವು ಕಡಿಮೆ ಆಗಿ ಹೋಯ್ತು. ಅವನು ಇಸ್ಕೊಂಡ್ಬಂದಿದ್ದು ಹೊಟ್ಟೆ ನೋವು ಆದಾಗ ಏನ್ ಮಾಡ್ಬೇಕು ಅಂತ ಅವನ ಹತ್ರ ಹೋಗಿ ವಿಚಾರಿಸಿಕೊಂಡು ಔಷಧಗಳನ್ನು ತಗೊಂಡು ಬಂದ್ರೆ ಹೊಟ್ಟೆ ನೋವು ಹಾಗೇ ಇದೆ, ತಲೆನೋವು ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಹೋಗ್ಲಿ ಬಿಡು, ಏನೋ ಒಂದು ರೋಗ ಇತ್ತು, ಯಾವ್ದೋ ಒಂದು ರೋಗ ಕಡಿಮೆ ಆಯ್ತು ಅಂತ ಅಂದುಕೊಂಡು ನಾವು ಹಾಗೆ ಬಿಟ್ಬಿಡ್ತೀವೋ, ಅಥವಾ ಇನ್ನೊಬ್ಬರಿಗೆ ಹೊಟ್ಟೆ ನೋವು ಆಯ್ತು ಅಂತ ಅವರನ್ನ ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಧೈರ್ಯವನ್ನು ತೋರಿಸ್ತೇವಾ? ಅವನು ಕೊಟ್ಟಿದ್ರಿಂದ ತಲೆನೋವು ಕಡಿಮೆ ಆಯ್ತಲ್ಲ, ಹೋಗ್ಲಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತೇವಾ? ಕೆಲವೊಂದಿಷ್ಟು ಜನ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ. ಅಯೋಗ್ಯ ಇಂಜಿನಿಯರ್ಗಳು, ಅಯೋಗ್ಯರಾದ ಡಾಕ್ಟರ್ಗಳು, ಅಂದ್ರೆ ಸರಿಯಾಗಿ ಅದರ ಅಧ್ಯಯನವನ್ನು ಮಾಡದೇ ಇರುವಂತಹ ಯಾವುದೇ ಕ್ಷೇತ್ರದ ಯಾವುದೇ ವ್ಯಕ್ತಿಗಳಾಗಿರಬಹುದು. ಅವ್ರ ಬಳಿಯಲ್ಲಿ ಹೋಗಿ ನಾವು ಯಾವುದೋ ಒಂದು ಕೆಲಸವನ್ನು ಮಾಡಿಸಿದ್ವು ಅಂತಾದ್ರೆ, ಏನೋ ಆಗ್ಬೇಕಾಗಿದ್ದು ಏನೋ ಆಗ್ ಹೋಯ್ತು ಅಂತಂದು ಹೇಳಿದ್ರೆ, ಮುಂದೆ ಇನ್ನೊಬ್ರಿಗೆ ನಾವು ಆ ವ್ಯಕ್ತಿಗಳನ್ನ ಸಜೆಸ್ಟೇ ಮಾಡೋದು. ನೀವ್ ಇವ್ರ ಹತ್ರ ಹೋಗಿ ಅಂತ ನಾವೇನ ಧೈರ್ಯ ಮಾಡಿ ಹೇಳಲಿಕ್ಕಾಗತ್ತಾ? ನಮಗೇನೋ ಹೊಟ್ಟೆ ನೋವು ತಲೆನೋವು ಎರಡೂ ಇತ್ತು, ತಲೆನೋವು ಕಡಿಮೆ ಆಯ್ತು ನಾವು ಸಮಾಧಾನ ಪಡಬಹುದು. ಇನ್ನೊಬ್ಬನಿಗೆ ಹೊಟ್ಟೆ ನೋವು ಅಷ್ಟೇ ಇತ್ತು, ಅವನ ಹತ್ರ ಕಳಿಸಿದ್ರೆ ಇವನು ಸರಿ ಇಲ್ಲ ಅಂತ ಗೊತ್ತಾಗಿದೆ ಡಾಕ್ಟರ್, ಏನೋ ಔಷಧ ಕೊಟ್ರೆ ಏನೋ ಕಡಿಮೆ ಆಗತ್ತೆ ಅಂತ ಗೊತ್ತಿದೆ. ಹಾಗಿದ್ದಾಗ ಇನ್ನೊಬ್ರನ್ನ ಅವ್ರ ಹತ್ರ ಕಳಿಸ್ಲಿಕ್ಕೆ ಧೈರ್ಯ ಮಾಡ್ತೇವಾ? ಅವನು ಬಹಳ ಒಳ್ಳೆ ಡಾಕ್ಟ್ರು ಅಂತ ನಾವ್ ಯಾರಾದ್ರೂ ಒಂದ್ 4 ಜನರ ಬಳಿಯಲ್ಲಿ ಹೇಳಲಿಕ್ಕೆ ಸಾಧ್ಯವಾ? ಹೇಳೋದಿಲ್ಲ. ಯಾಕೆ? ನಮ್ಮ ಫಲದ ಆಸೆ ಬೇರೆ ಇತ್ತು, ಬೇರೆ ಫಲದ ಉದ್ದೇಶದಿಂದ ಅಲ್ಲಿಗೆ ಹೋಗಿದ್ದು. ನಂಗೆ ತಲೆನೋವು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾ ತಲೆನೋವಿನ ಡಾಕ್ಟರ್ ಹತ್ರ ಹೋಗ್ತೇನೆ, ಅವನ ಹತ್ರ ಔಷಧಗಳನ್ನು ಪಡೆದುಕೊಂಡು ತಲೆನೋವನ್ನು ಕಡಿಮೆ ಮಾಡಿಕೊಳ್ತೇನೆ. ಇವನ ಹತ್ರ ಹೋಗಿದ್ದೆ ಯಾವ್ದಕ್ಕೋಸ್ಕರ? ಹೊಟ್ಟೆ ನೋವು ಕಡಿಮೆ ಆಗ್ಬೇಕು ಅನ್ನೋದಕ್ಕೋಸ್ಕರ. ಇವನ ಹತ್ರ ಆ ಹೊಟ್ಟೆ ನೋವು ಕಡಿಮೆ ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಇವನು ಸರಿ ಇಲ್ಲ ಅಂತ ಅರ್ಥ. ಹಾಗೆ ಇವನಿಗೆ ಮಗು ಹುಟ್ಟಿದ್ದಕ್ಕೆ ತುಂಬಾ ಇದು ವ್ಯಥೆ ಆಯ್ತು ಅಂತ ಇಲ್ಲಿ ಹೇಳ್ತಾ ಇರೋದಲ್ಲ, ಮಾಡಿರುವ ಯಾಗ ಯಾವುದು ಈ ಹೇಳ್ತಾರಲ್ಲ, ಗಣಪನ್ ಮಾಡ್ಲಿಕ್ಕೆ ಹೋಗಿ ಅವ್ರ ಅಪ್ಪನ್ ಮಾಡ್ಬಿಟ್ಟ ಅಂತ. ಗಣಪತಿಯನ್ನು ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟ, ಗಣಪತಿಯನ್ನು ಮಾಡ್ಲಿಕ್ಕೆ ಹೋಗಿ ಅವ್ರ ಅಪ್ಪ ಶಿವನ ವಿಗ್ರಹ ತಯಾರಾಯ್ತು ಅಂತ. ಹಂಗೆ ಆ ಯಾಗವನ್ನ ಮಾಡುವಂತಹ ಉದ್ದೇಶವೇ ಮಕ್ಕಳಾಗಬೇಕು ಅಂತ. ನಾವು ಪುತ್ರಕಾಮೇಷ್ಟಿ ಅಂತ ಒಂದು ವಿಧಾನವನ್ನು ಮಾಡ್ತಾರೆ. ಪುತ್ರಕಾಮನೆಯಿಂದಾಗಿ ಮಾಡುವಂತಹ ಯಾಗವನ್ನು ಮಾಡ್ತಾರೆ. ಅದರಿಂದ ಶತ್ರುಗಳ ಸಂಹಾರ ಆಯ್ತು ಅಂದ್ರೆ ಬಹಳ ಸಂತೋಷ ಪಡ್ತೇವಾ? ನಾವು ಮಾಡಿರೋದು ಯಾವ ಉದ್ದೇಶದಿಂದ? ಅದು ಸಿಗಬೇಕು. ಹೆಣ್ಣು ಸಿಗಬೇಕು ಅನ್ನೋ ಉದ್ದೇಶದಿಂದ ಯಾಗವನ್ನು ಮಾಡಿದಾಗ ಹೆಣ್ಣು ಸಿಕ್ಕರೆ ಇವ್ ಮಾಡಿಸಿದವನು ಚೆನ್ನಾಗಿದ್ದಾನೆ ಅಂತ ಹೇಳಬಹುದು. ಶಿವನು ಇಲ್ಲಿ ಮಾಡ್ತಾ ಇರೋದು ಮಿತ್ರಾಯ ಮತ್ತು ವರುಣ ಎಂಬ ದೇವತೆಗಳನ್ನು ಉದ್ದೇಶಿಸಿಕೊಂಡು ಯಾಗವನ್ನು ಮಾಡ್ತಾ ಇದ್ದಾನೆ. ಅವರ ಯಾಗವನ್ನು ಮಾಡೋದೇ ಪುತ್ರಕಾಮಹ ಕುರ್ಯಾತ್. ಗಂಡು ಮಕ್ಕಳನ್ನು ಬಯಸುವವರ ಅವರನ್ನು ಯಾಗವನ್ನು ಮಾಡಬೇಕು, ಸ್ತ್ರೀಯನ್ನು ಬಯಸುವ. ಹೀಗಿದ್ದಾಗ ರೋಗ ಬಂದಿದ್ದೇ ಒಂದು, ಔಷಧ ಸಿಕ್ಕಿದ್ದೇ ಒಂದು ಅಂತ ಅದ್ ಹಾಗಿಲ್ಲ ಆಯ್ತಲ್ಲ ಅಂತ ಪ್ರಶ್ನೆ. ವಸಿಷ್ಠರನ್ನು ಕೇಳ್ತಾ ಇದ್ದಾರೆ, ನೀವು ಈ ಯಾಗವನ್ನು ಮಾಡಿದ್ದೀರಿ, ಯಾಕೆ ಈ ಯಾಗದಲ್ಲಿ ವ್ಯತ್ಯಾಸ ಆಯ್ತು?
ನೀವು ಮಾಡಿದಂತಹ ಯಾಗದಲ್ಲಿ ತಪ್ಪಿಗೆ ಲವಲೇಶದಷ್ಟು ಅವಕಾಶ ಇಲ್ಲ. ನೀವು ಹೇಳಿದಂತಹ ಫಲ ಸಿಗಲೇಬೇಕು. ನೀವು ಮನಸ್ಸಿನಲ್ಲಿ ಈ ಫಲ ಸಿಗ್ಲಿ ಅಂತ ಸಂಕಲ್ಪ ಮಾಡಿದರೂ ಸಾಕು, ಆ ಫಲ ಸಿಕ್ಕೇ ಸಿಗತ್ತೆ ಅಂತ ಆದಾಗ ಫಲ ವ್ಯತ್ಯಾಸ ಆದದ್ದು ಬಹಳ ಆಶ್ಚರ್ಯವಾಗ್ತಾ ಇದೆ. ಯಾಕೆ ಹೀಗಾಗಿದೆ ಅಂತ ಅವನು ಯೋಚನೆ ಮಾಡಿದ. ಈ ಮಾತನ್ನ ಕೇಳಿ ವಸಿಷ್ಠರು ಏನಾಯ್ತು ಅಂತ ಅವರು ಸ್ವಲ್ಪ ವಿಚಾರ ಮಾಡಿದ್ರು. ಇಲ್ಲಪ್ಪ, ನಿನ್ನ ಹೆಂಡತಿಯಾದಂತಹ ಶ್ರದ್ಧಾದೇವಿ ಹೋತೃವಿಗೆ ಈ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಹೋತೃ ಆಗ್ಲಿ, ಯಜಮಾನಿಯ ಸರಿ ಕೇಳಿಸ್ತಾ ಇಲ್ಲ. ಅಭಿಪ್ರಾಯ ಪೂರ್ತಿಯಾಗಿ ಆಗ್ಲಿ ಅನ್ನೋ ಉದ್ದೇಶ ಇದ್ದಾನೆ. ಹೌದಾ? ಒಂದೇ ನಿಮಿಷ ಎಲ್ರು ಹಾಗೆ ಇರಿ, ನಾನು ಒಮ್ಮೆ ಲಾಗೌಟ್ ಆಗಿ ಮತ್ತೆ ಲಾಗಿನ್. ಹೀಗೆ ಅವರೆಲ್ಲ ಯೋಚನೆ ಮಾಡಿದ್ದೆ ಒಂದು ಆಯ್ತು, ಯಜಮಾನಿ ಈ ರೀತಿಯಾಗಿ ಕೇಳಿದ್ದಾಳೆ, ಹಾಗಾಗಿ ಯಜಮಾನಿಯ ಮನಸ್ಸಿನ ಸಂಕಲ್ಪ ಸಿದ್ಧಿ ಆಗ್ಲಿ, ಯಜಮಾನ್ಯಾಹ ಮನಸ್ಸಂಕಲ್ಪ ಸಿದ್ಧಿರಸ್ತು, ಯಜಮಾನಿಯ ಮನಸ್ಸಿನ ಸಂಕಲ್ಪ ಏನಿದೆ ಅದು ಪೂರ್ತಿ ಆಗ್ಲಿ ಅಂತ ಅಂದುಕೊಂಡು ಹೋತ್ರ ಆ ಯಾಗದಲ್ಲಿ ಈ ಇವುಗಳನ್ನ ತ್ಯಾಗ ಮಾಡಿರೋ ಪ್ರಯುಕ್ತವಾಗಿ ಈ ತರದ ಫಲವನ್ನು ಪಡೆದಿದ್ದಾರೆ ಅಂತ ಮನುವಿನ ಮುತ್ತಾತಂದಿರಾದಂತಹ ವಸಿಷ್ಠರು ಮನುವಿಗೆ ಹೇಳ್ತಾ ಇದ್ದಾರೆ. ಇವನು ಯಾಕೆ ಮುತ್ತಾತ ಅಂತಂದ್ರೆ, ವೈವಸ್ವತ ಮನುವಿನ ತಂದೆ ಸೂರ್ಯದೇವರ ತಂದೆ ಕಶ್ಯಪ ಋಷಿಗಳ ತಂದೆ ಮರೀಚಿ ಮುಂತಾದಂತಹ ಮುನಿಗಳು. ಆ ಮರೀಚಿ ಋಷಿಗಳು ಹೇಗೆ ಬ್ರಹ್ಮನ ಮಾನಸ ಪುತ್ರರೋ ಅದೇ ರೀತಿಯಾಗಿ ವಸಿಷ್ಠರು ಕೂಡ ಬ್ರಹ್ಮನ ಮಾನಸ ಪುತ್ರರೇ. ಹಾಗಾಗಿ ವೈವಸ್ವತ ಮನುವಿಗೆ ಸೂರ್ಯ ತಂದೆ, ಕಶ್ಯಪರು ಅಜ್ಜ, ಮರೀಚಿ ಋಷಿಗಳು ಮುತ್ತಾತ. ಆ ಮರೀಚಿ ಋಷಿಗಳಂತೆ ವಸಿಷ್ಠರು ಕೂಡ ಮುತ್ತಾತನ ಸ್ಥಾನವೇ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ನಿನ್ನ ಫಲದಲ್ಲಿ ವ್ಯತ್ಯಾಸವಾಯ್ತಲ್ಲ, ಈ ಹೋತೃವಿನ ಧ್ಯಾನ ಈ ವ್ಯತ್ಯಾಸದಿಂದಾಗಿ ನಿನ್ನ ಫಲದಲ್ಲಿ ವ್ಯತ್ಯಾಸ ಆಗಿರಬಹುದು, ಆದ್ರೆ ನನ್ನ ಸಾಮರ್ಥ್ಯದಿಂದ, ನನ್ನ ಮಂತ್ರ ಬಲದ ಸಾಮರ್ಥ್ಯದಿಂದ ನಿನ್ನನ್ನು ಪುತ್ರವಂತನನ್ನಾಗಿ ಮಾಡ್ತೇನೆ ಅಂತ ಹೇಳಿ ಹೀಗೆ ನಿರ್ಧಾರ ಮಾಡಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಸರ್ವಶಕ್ತನಾದವನು, ಅವನಿಗೆ ಬಯಸಿದಂತಹ ವರವನ್ನು ಕೊಟ್ಟ. ಹೀಗಾಗಿ ಇಳೆ ಸ್ತ್ರೀಯಾಗಿ ಜನಿಸಿದವಳು ನಂತರದಲ್ಲಿ ಸುದ್ಯುಮ್ನ ಅನ್ನುವ ಹೆಸರಿನ ರಾಜನಾಗಿ ಪ್ರಸಿದ್ಧನಾದ. ಇಂತಹ ಸುದ್ಯುಮ್ನ ಏನಾದ ಅಂತಂದ್ರೆ, ಒಮ್ಮೆ ಬೆಳೆದಾಗ ಹಾಗೆ ಕ್ರೀಡೆಯಲ್ಲಿ ವಿಹಾರ ಮಾಡ್ಲಿಕ್ಕೋಸ್ಕರ ಉತ್ತಮವಾದಂತಹ ಕುದುರೆಯನ್ನು ಏರಿಕೊಂಡು ಅನೇಕ ಮಂತ್ರಿಗಳ ಜೊತೆಯಲ್ಲಿ ಕೂಡಿಕೊಂಡು ಕಾಡಿನಲ್ಲಿ ಬೇಟೆಯಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಹೋದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಜಿಂಕೆ ಎದುರುಗಡೆ ಕಾಣಿಸ್ತಾ ಇದೆ. ಆ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾನೆ. ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಹೋಗ್ತಾ ಇದ್ದಾನೆ. ಆ ಮೇರು ಪರ್ವತದ ಕೆಳಗಡೆಯಲ್ಲಿ ಸುಕುಮಾರ ಅಂತ ಒಂದು ಪರ್ವತ ಇದೆ. ಆ ಪರ್ವತದ ತಪ್ಪಲಿನ ಪ್ರದೇಶದಲ್ಲಿ ಒಂದು ವನ ಇತ್ತು. ಆ ವನವನ್ನು ಪ್ರವೇಶ ಮಾಡಿದ ತಕ್ಷಣದಲ್ಲಿ ಪುರುಷನಾದಂತಹ ಸುದ್ಯುಮ್ನ ಮತ್ತೆ ಸ್ತ್ರೀಯಾಗಿ ಬದಲಾಗಿ ಬಿಟ್ಟ. ಬರೀ ಅವನು ಒಬ್ಬನೇ ಅಲ್ಲ, ಅವನು ಹತ್ತಿದಂತಹ ಕುದುರೆ, ಅವನ ಜೊತೆಯಲ್ಲಿ ಬಂದಂತಹ ಮಂತ್ರಿ ಮುಂತಾದವುಗಳು ಎಲ್ಲರೂ ಕೂಡ ಲಿಂಗ ಪರಿವರ್ತನೆ ಆಗಿ ಹೋಯ್ತು. ಪುರುಷರಾದಂಥವರು ಸ್ತ್ರೀಯರಾಗಿ ಪರಿವರ್ತನೆ ಹೊಂದಿಬಿಟ್ರು. ಬಹಳ ದುಃಖಿತರಾದ್ರು. ಹೇಗಪ್ಪ ನಮ್ಮ ಹೆಂಡತಿಗೆ ನಮ್ಮ ಮುಖ ತೋರಿಸೋದು ಅಂತ ಮನಸ್ಸಿನಲ್ಲಿ ವ್ಯಥೆ ಆಯ್ತು. ಇಷ್ಟಕ್ಕೆ ಈ ಅಧ್ಯಾಯ ಪರಿಸಮಾಪ್ತಿ ಆಗತ್ತೆ. ಮೊದಲಿಗೆ ಈ ಕಥೆಯನ್ನು ನೋಡೋಣ ಶ್ಲೋಕದ ಮುಖಾಂತರವಾಗಿ. ಮತ್ತೆ ಯಾಕೆ ಆ ವನವನ್ನ ಪ್ರವೇಶ ಮಾಡಿದ ತಕ್ಷಣದಲ್ಲಿ ಅವರು ಸ್ತ್ರೀಯರಾದ್ರು ಅಂತ ನಮ್ಮ ಮನಸ್ಸಿನಲ್ಲಿ ಏನು ಪ್ರಶ್ನೆ ಮೂಡುತ್ತೋ ಅದನ್ನ ಮತ್ತೆ ಪರೀಕ್ಷಿತ ರಾಜ ಕೇಳ್ತಾನೆ. ಅದಕ್ಕೆ ಪೂರ್ವ ವೃತ್ತಾಂತವನ್ನು ಮತ್ತೆ ಶುಕಾಚಾರ್ಯ ಹೇಳ್ತಾ ಬರ್ತಾರೆ. ಮತ್ತೆ ಮುಂದೆ ನೋಡೋಣ. 9ನೇ ಸ್ಕಂದದ 1ನೇ ಅಧ್ಯಾಯದ 13ನೇ ಶ್ಲೋಕ.
ಅಪ್ರಜಸ್ಯ ಮನೋಃ ಪೂರ್ವಂ ವಸಿಷ್ಠೋ ಭಗವನ್ ಕಿಲ ಮಿತ್ರ ವರುಣಯೋರಿಷ್ಟಿಂ ಪ್ರಜಾರ್ಥಂ ಅಕರೋದ್ ವಿಭುಃ. ಇಕ್ಷ್ವಾಕು ಮುಂತಾದಂತಹ ಅನೇಕ ರಾಜರು ಹುಟ್ಟುವುದಕ್ಕಿಂತ ಮುಂಚೆ ಈ 10 ಜನ ಮಕ್ಕಳು ಹುಟ್ಟಿದ್ದಾರೆ ಅಂತ ನಾವು 12ನೇ ಶ್ಲೋಕದಲ್ಲಿ ನೋಡಿದ್ವಿ. ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ದೃಷ್ಟ, ಕರೂಷಕ, ನರಿಷ್ಯಂತ, ನಾಭಾಗ, ವೃಷಧ್ರ, ನಭ, ವಿಭು ಅಂತ 10 ಜನ ಹುಟ್ಟಿದ್ದಾರೆ ಅಂತ ನಾವು ನೋಡಿದ್ದೇವೆ. ಇವ್ರು ಹುಟ್ಟೋದಕ್ಕಿಂತ ಮುಂಚೆ ವಿವಸ್ವತ ಮನುವಿಗೆ ಮಕ್ಕಳಿರ್ಲಿಲ್ಲ. ಆ ಸಂದರ್ಭದಲ್ಲಿ ವಸಿಷ್ಠ ಋಷಿಗಳ ಮುಂದಾಳುತ್ವದಲ್ಲಿ ಮಿತ್ರ ಮತ್ತು ವರುಣ ಎಂಬ ದೇವತೆಗಳ ಉದ್ದೇಶದಿಂದ ಒಂದು ಯಾಗವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಇವರು ಈ ಮಿತ್ರ ಮತ್ತು ವರುಣ ಎಂಬ ದೇವತೆಯನ್ನ ಉದ್ದೇಶಿಸಿಕೊಂಡು ಯಾಗವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಪುತ್ರ ಪ್ರಾಪ್ತಿ ಆಗಬೇಕು ಅನ್ನೋ ಬಯಕೆ ಇದೆ. ಮೈತ್ರ ವರುಣೇಷ್ಠಿಂ ಕುರ್ಯಾತ್ ಪುತ್ರ ಕಾಮಃ. ಹೆಣ್ಣು ಮಗು ಬೇಡ ಅನ್ನೋ ಅಭಿಪ್ರಾಯದಿಂದ ಅಲ್ಲ, ಅವನಿಗೀಗ ಆಸೆ ಇದ್ದಿದ್ದದು, ಅದರ ಬಯಕೆಯಿಂದ ಈ ಯಾಗವನ್ನು ಮಾಡಿದ್ದಾನೆ. ಈ ಯಾಗ ಮಾಡಿದಾಗ ಅದೇ ಫಲ ಸಿಗ್ಬೇಕು, ಬೇರೆ ಫಲ ಸಿಗೋ ಹಾಗಿಲ್ಲ. ಆ ಸಂದರ್ಭದಲ್ಲಿ ಇವರು ಯಾಗವನ್ನು ಮಾಡ್ತಾ ಇದ್ದಾರೆ. ತತ್ರ ಶ್ರದ್ಧಾ ಮನೋಃ ಪತ್ನಿ ಹೋತಾರಂ ಸಮಯಾಚತ ದುಹಿತ್ರಾರ್ಥಂ ಉಪಾಗಮ್ಯ ಪ್ರಣಿಪತ್ಯ ಪಯೋವ್ರತ. ಪಯೋವ್ರತವನ್ನು ಮಾಡ್ತಾ ಇದ್ದಂತಹ ಮನುಗಳ ಪತ್ನಿ ಶ್ರದ್ಧಾದೇವಿ ಹೋತ್ರಿ ಎಂಬಂತಹ ಆ ಯಾಗದ ಪರಿವಾರದಲ್ಲಿರುವ ಪುರೋಹಿತನ ಬಳಿಯಲ್ಲಿ, ಅವನೇ ಯಾಕೆ ಅಂತಂದ್ರೆ ಆಹುತಿಗಳನ್ನು ಹಾಕುವನು, ಅವನೇ ಯಜಮಾನನ ಮನಸ್ಸಂಕಲ್ಪ ಏನಿದೆಯೋ ಅದನ್ನು ಧ್ಯಾನ ಮಾಡಿ ಆಹುತಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮಿತ್ರ ಮತ್ತು ವರುಣ ಎಂಬ ದೇವತೆಯ ಉದ್ದೇಶದಿಂದಾಗಿ ಆಹುತಿಗಳನ್ನು ಕೊಡುವವನು. ಅವನ ಬಳಿಯಲ್ಲಿ ಹೋಗಿ ನನಗೆ ಹೆಣ್ಣು ಮಗು ಆಗ್ಬೇಕು ಅಂತ ಬೇಡಿಕೊಳ್ತಾ ಇದ್ದಾಳೆ. ಇವಳು ಬಯಕೆ ತಪ್ಪಲ್ಲ, ಅವನ ಬಳಿಯಲ್ಲಿ ಹೇಳಿದ್ದು ತಪ್ಪಲ್ಲ, ಆದ್ರೆ ಈ ಯಾಗದಲ್ಲಿ ಹೇಳಿದ್ ತಪ್ಪು. ನಾನು ಅದನ್ನೇ ಹೇಳಿದ್ದು, ಹೊಟ್ಟೆ ನೋವು ಬಂದಾಗ ತಲೆನೋವು ಮಾತ್ರ ಕೊಡಬಾರ್ದು. ಆ ತರ ಮಾಡ್ತಾ ಇದ್ದಾರೆ. ಅದರಿಂದ ಏನಾಯ್ತು, ಪ್ರೇಷಿತೋಧ್ವರ್ಯುಣ ಹೋತ ದಧ್ಯೋ ತತ್ಸು ಸಮಾಹಿತಃ ಗೃಹೀತೆ ತೇನ ಹವಿಷಿ ವಷಟ್ಕಾರಂ ಗೃಣನ್ ದ್ವಿಜಃ. ಓಂ ಷಟ್ ಎಂಬಂತಹ ಮಂತ್ರವನ್ನು ಹೇಳಿ ಅಧ್ವರ್ಯು ತಂದು ಇವನ ಕೈಯಲ್ಲಿ ಆ ಆಹುತಿಗಳನ್ನು ಕೊಟ್ಟ. ಹೋತ್ರ ಆ ಆಹುತಿಗಳನ್ನ ಅಗ್ನಿಯಲ್ಲಿ ಇವಳ ಮನಸ್ಸಿನ ಸಂಕಲ್ಪ ಸಿದ್ಧವಾಗ್ಲಿ ಅಂತ ಅನ್ನುವ ಅಭಿಪ್ರಾಯದಿಂದಾಗಿ ಆ ಎಲ್ಲ ಆಹುತಿಗಳನ್ನ ಅಗ್ನಿಯಲ್ಲಿ ಹಾಕ್ತಾ ಇದ್ದಾನೆ. ಹೋತುಸ್ತದ್ವ್ಯಭಿಚಾರೇಣ ಕನ್ಯೇಲಾ ನಾಮ ಸಾ ಭವತ್ ತಾಂ ವಿಲೋಕ್ಯ ಮನಃಪ್ರಾಹ ನಾತಿ ಹೃಷ್ಟಮನಾ ಗುರುಂ. ತನ್ನ ಗುರುಗಳಾದ ವಸಿಷ್ಠರ ಬಳಿಯಲ್ಲಿ ಬಹಳ ಸಂತೋಷ ಆಗ್ಲಿಲ್ಲ ಮನುವಿಗೆ. ಅಯ್ಯೋ, ನಾನು ಮಾಡಿರುವಂತಹ ಯಾಗ ಪುರುಷ ಮಗು ಹುಟ್ಟಬೇಕು ಅಂತ, ಈ ಯಾಗ ಇರೋದೇ ಅದಕ್ಕೋಸ್ಕರ. ಈ ಯಾಗದಲ್ಲಿ ಏನಾದ್ರೂ ಈ ತರ ವ್ಯತ್ಯಾಸವಾಗಿ ಹುಟ್ಟಿದೆ ಅಂತಂದು ಹೇಳಿದ್ರೆ ಹಾಗಾದ್ರೆ ನಾನು ಮಾಡಿದ ಯಾಗದಲ್ಲಿ ಏನೋ ಒಂದು ದೋಷ ಇದೆನೋ ಅಂತ ಅವನ ಮನಸ್ಸಿನಲ್ಲಿ ವಿಚಾರ ಬಂತು. ಅವನು ಹೇಳ್ತಾ ಇದ್ದಾನೆ, ಭಗವನ್ ಕಿಮಿದಂ ಜಾತಂ ಕರ್ಮವೋ ಬ್ರಹ್ಮವಾದಿನ ವಿಪರೀತ ಮಹೋ ಕಷ್ಟಂ ಮೈವಂ ಸ್ಯಾದ್ ಬ್ರಹ್ಮ ವಿಕ್ರಿಯ. ಈ ತರ ಎಂದಿಗೂ ಆಗಿಲ್ಲ. ನೀವು ಮನಸ್ಸಿನಲ್ಲಿ ಏನೋ ಒಂದನ್ನ ಬಯಸಿದರೆ ಆ ಫಲ ಸಿಗದೇ ಇದ್ದದ್ದು ಅಂತ ಲೋಕದಲ್ಲಿ ನಮಗ್ ಕಂಡಿಲ್ಲ. ಫಲ ವ್ಯತ್ಯಾಸವಾದದ್ದು ಹೇಗೆ ಅಂತ ಪ್ರಶ್ನೆ ಮಾಡಿದ. ಅವನು ಅದನ್ನೇ ಹೇಳ್ತಾ ಇದ್ದಾನೆ, ನೀವೆಲ್ಲ ಮಂತ್ರಾರ್ಥಗಳನ್ನ ತಿಳಿದವರು, ಬರೀ ಮಂತ್ರಗಳನ್ನ ತಲೆಯಲ್ಲಿ ಬಾಯ್ಪಾಠ ಮಾಡಿ ತುಂಬಿಕೊಂಡವರಲ್ಲ. ಆ ಮಂತ್ರಗಳ ಅರ್ಥವನ್ನ ಬಲ್ಲಂತಹ ಮಹಾಜ್ಞಾನಿಗಳ ನೀವು. ದೇವತೆಗಳು ಋಷಿಗಳು ಯಾವುದನ್ನ ಸಂಕಲ್ಪಿಸ್ತಾರೋ, ಯಾವುದನ್ನ ಹೇಳ್ತಾರೋ ಅದು ಎಂದಿಗೂ ಸುಳ್ಳಾಗೋದಿಲ್ಲ. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ ಅಂತ ಒಂದು ಪ್ರಸಿದ್ಧವಾದ ಉಕ್ತಿ. ನಾವು ನಮ್ಮಂತಹ ಸಾಮಾನ್ಯ ಜನರು ವಸ್ತುಗಳೇನಿದೆಯೋ ಆ ವಸ್ತುಗಳನ್ನು ನೋಡಿಕೊಂಡು ನಮ್ಮ ಮಾತುಗಳನ್ನು ಪ್ರಯೋಗ ಮಾಡಿದರೆ, ಮಹಾತ್ಮರು ಯಾವ ಮಾತುಗಳನ್ನು ಆಡ್ತಾರೋ ಆ ಮಾತಿಗೆ ಅನುಗುಣವಾಗಿ ವಸ್ತುಗಳು ಆ ಪ್ರದೇಶದಲ್ಲಿ ಬಂದು ನಿಲ್ಲತ್ತೆ ಅಂತ ಇಷ್ಟು ಮಹತ್ವ ಇರುತ್ತೆ ಮಹಾತ್ಮರ ಮಾತುಗಳಿಗೆ. ಪಾಪಗಳನ್ನು ಕಳೆದುಕೊಂಡವರು ಮಂತ್ರಜ್ಞರು. ಕುತಃ ಸಂಕಲ್ಪ ವೈಷಮ್ಯಂ ಅನೃತಂ ವಿಬುಧೇಶ್ವವ. ಜ್ಞಾನಿಗಳಲ್ಲಿ ಈ ತರದ ಫಲವೈಷಮ್ಯ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನಿಗಳು ಮಾಡುವ ಯಾಗದಲ್ಲಿ ಆಗುವಂತೆ ಈ ಫಲವೈಷಮ್ಯ ಯಾಕಾಯ್ತು ಅಂತ ಕೇಳ್ತಾ ಇದ್ದಾರೆ. ಇವರ ಈ ಮಾತನ್ನ ಕೇಳಿ
ಮನುವಿನ ಮುತ್ತಾತಂದಿರಾದಂತಹ ವಸಿಷ್ಠರು ಹೋ ಹೋತೃ ಮಾಡಿದ ವ್ಯತ್ಯಾಸವನ್ನ ತಿಳಿದು ಅವನಿಗೆ ಹೇಳ್ತಾ ಇದ್ದಾನೆ, ಈ ತರ ನಿನ್ನ ಹೆಂಡತಿ ಕೇಳಿದ್ದಕ್ಕೋಸ್ಕರ ಹೋತೃ ಈ ತರ ವ್ಯತ್ಯಾಸ ಮಾಡಿ ಧ್ಯಾನ ಮಾಡಿ ಆಹುತಿಗಳನ್ನು ಕೊಟ್ಟಿದ್ದಾನೆ ಅಂತ. ತನ್ನಿಶಮ್ಯ ವಚಸ್ತಸ್ಯ ಭಗವಾನ್ ಪ್ರಪಿತಾಮಹಃ ಹೋತುರ್ವ್ಯತಿಕ್ರಮಂ ಜ್ಞಾತ್ವಾ ಬಭಾಷೆ ರವಿನಂದನಂ. ಈ ಫಲವೈಷಮ್ಯ ಹೋತೃವಾದಂತಹ ವ್ಯಕ್ತಿಯ ತಪ್ಪು ಕೆಲಸದಿಂದ ಕಣ್ತಪ್ಪಿನಿಂದ ಘಟಿಸಿ ಹೋಗಿದೆ. ಆದ್ರೆ ಇದನ್ನ ನಾನು ಸರಿ ಮಾಡ್ತೇನೆ, ನನ್ನ ತಪಸ್ಸಿನ ಪ್ರಭಾವದಿಂದ ಇದನ್ನ ಸರಿ ಮಾಡ್ತೇನೆ ಅಂತ, ನಿನ್ನ ಪುತ್ರವಂತನನ್ನಾಗಿ ಮಾಡ್ತೇನೆ ಅಂತ ವಸಿಷ್ಠರು ಹೇಳಿ ಪುರುಷತ್ವ ಬರಲಿ ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಏತತ್ ಸಂಕಲ್ಪ ವೈಷಮ್ಯಂ ಹೋತುಸ್ತೆ ವ್ಯಭಿಚಾರತಃ ತಥಾಪಿ ಸಾಧಯಿಷ್ಯೇಹಂ ಸುಪ್ರಜಾಸ್ತ್ವಂ ಸ್ವತೇಜಸ. ಒಳ್ಳೆ ಮಗ, ನಿನಗಾಗುವ ಹಾಗೆ ನನ್ನ ತೇಜಸ್ಸಿನಿಂದ ಸಾಧಿಸಿಕೊಡ್ತೇನೆ ಅಂತ ಹೇಳಿ. ಏವಂ ವ್ಯವಸಿತೋ ರಾಜನ್ ಭಗವಾನ್ ಸಮಹಾಯಶಾಃ ಅಸ್ತೌಷೀದಾದಿ ಪುರುಷಂ ಇಲಾಯಾ ಪುಂಸ್ತ್ವಕಾಮ್ಯಯ. ಇಲಾ ಎಂಬಂತಹ ಸ್ತ್ರೀ ಏನು ಹುಟ್ಟಿದ್ದಾಳೋ ಅವನು ಪುರುಷನಾಗಬೇಕು ಅನ್ನುವ ಉದ್ದೇಶದಿಂದ ಆದಿ ಪುರುಷನಾದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ತಸ್ಮೈ ಕಾಮ ವರಂ ತುಷ್ಟೋ ಭಗವಾನ್ ಹರಿರೀಶ್ವರಃ ದದಾ ವಿಲಾಭವತ್ತೇನ ಸುದ್ಯುಮ್ನಃ ಪುರುಷರ್ಷಭಃ. ವಸಿಷ್ಠರ ಸ್ತೋತ್ರದಿಂದ ಸಂತುಷ್ಟನಾದ ಪರಮಾತ್ಮ ಯಾಗದಲ್ಲಿ ಆದಂತಹ ಹೋತೃವಿನ ದೋಷಗಳನ್ನು ಮನ್ನಿಸಿ ಇನ್ನ ಸಂಕಲ್ಪದಂತೆ ಯಾವ ಉದ್ದೇಶದಿಂದ ಯಾಗವು ಪ್ರಾರಂಭವಾಗಿತ್ತೋ ಆ ಫಲ ಸಿಗುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಪರಮಾತ್ಮ ಸುದ್ಯುಮ್ನನ್ನಾಗಿ ಇಳೆಯನ್ನ ಪರಿವರ್ತಿಸಿದ. ಅವನು ಸಾಮಾನ್ಯನಾದ ನಮ್ಮಂತಹ ಪುರುಷ ಅಲ್ಲ, ಪುರುಷರ್ಷಭ, ಪುರುಷ ಶ್ರೇಷ್ಠ, ಮಹಾರಥಿಕನನ್ನಾಗಿ ಮಹಾಜ್ಞಾನಿಯನ್ನಾಗಿ ಅವನನ್ನ ಬದಲಾಯಿಸಿದ. ಇಂತಹ ಸುದ್ಯುಮ್ನ ನೋಡಿ, ಹುಟ್ಟಬೇಕು ಅಂತ ಸಂಕಲ್ಪ ಇದ್ದಿದ್ದು ಪುರುಷನಾಗಿ, ಹುಟ್ಟಿದ್ದು ಸ್ತ್ರೀಯಾಗಿ, ಮತ್ತೆ ಪುರುಷತ್ವವನ್ನು ಪಡೆದ, ಮತ್ತೆ ಸ್ತ್ರೀತ್ವವನ್ನು ಪಡಿತ. ಆ ಸುದ್ಯುಮ್ನ ಒಳ್ಳೆ ಕುದುರೆಯನ್ನು ಏರಿಕೊಂಡು ಮಂತ್ರಿಗಳ ಜೊತೆಯಲ್ಲಿ ಒಂದು ಕಾಡಿನಲ್ಲಿ ಬೇಟೆ ಆಡ್ಲಿಕ್ಕೆ ಅಂತ ಸಂಚಾರ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಬಾಣಗಳನ್ನ ಧರಿಸಿಕೊಂಡು ಜಿಂಕೆಗಳನ್ನ, ಕಾಡಿನಲ್ಲಿರುವ ಮೃಗಗಳನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಂದು ಜಿಂಕೆ ಕಾಣಿಸಿತು, ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾನೆ. ಸಯೇ ಕದಾ ಮಹಾರಾಜ ವಿಚರನ್ ಮೃಗಯಾಂ ವನೆ ವೃತಃ ಕತಿಪಯಾಮಾತ್ಯೈಃ ಅಶ್ವಮಾರುಹ್ಯ ಸೈಂಧವಂ ಪ್ರಗೃಹ್ಯ ರುಚಿರಂ ಚಾಪಂ ಶರಾಂಶ್ಚ ಪರಮದ್ಭುತಾನ್ ದಂಸಿತೋ ನು ಮೃಗಂ ವೀರೋ ಜಗಾಮ ದಿಶಮುತ್ತರ. ಉತ್ತರ ದಿಕ್ಕಿಗೆ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾನೆ. ಮೇರು ಪರ್ವತದ ಕೆಳಗಡೆಯಲ್ಲಿ ಸುಕುಮಾರವನ ಅಂತ ಒಂದು ವನ ಇದೆ. ಆ ವನವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಉಮೆಯಿಂದ ಸಹಿತನಾದಂತಹ ರುದ್ರದೇವರ ವಿಶೇಷ ಸನ್ನಿಧಾನ, ಉಮಾದೇವಿಯ ಜೊತೆಯಲ್ಲಿ ರುದ್ರದೇವರು ವಿಹಾರ ಮಾಡುವಂತಹ ಸ್ಥಳ. ಆ ಸ್ಥಳವನ್ನ ಪ್ರವೇಶ ಮಾಡ್ತಾ ಇವನ ಪುರುಷತ್ವ ಹೋಗಿ ಮತ್ತೆ ಸ್ತ್ರೀತ್ವ ಬಂದ್ಬಿಟ್ಟಿದೆ. ಬರೀ ಇವನಿಗಲ್ಲ, ಇವನ ಅಶ್ವಗಳು, ಇವನ ಜೊತೆಯಲ್ಲಿ ಬಂದಂತಹ ಮಂತ್ರಿಗಳು ಯಾವ್ಯಾವ್ದು ಆ ವನವನ್ನು ಪ್ರವೇಶ ಮಾಡುತ್ತೋ ಎಲ್ಲರೂ ಸ್ತ್ರೀಯರಾಗಿ ಪರಿವರ್ತನೆ ಹೊಂದ್ತಾ ಇದ್ದಾರೆ. ಬಹಳ ದುಃಖಿತರಾಗ್ತಾ ಇದ್ದಾರೆ. ತಸ್ಮಿನ್ ಪ್ರವಿಷ್ಟ ಯೇ ವಾಸೌ ಸುದ್ಯುಮ್ನಃ ಪರವೀರಃ. ಶತ್ರು ಸಂಹಾರಕನಾದವನು, ಮಹಾಪರಾಕ್ರಮಶಾಲಿಯಾದವನು, ಲೋಕದಲ್ಲೆಲ್ಲ ಪುರುಷ ಶ್ರೇಷ್ಠ ಅಂತ ಪ್ರಸಿದ್ಧನಾದಂತಹ ಸುದ್ಯುಮ್ನ ಯಾವಾಗ ಆ ಸುಕುಮಾರ ಎಂಬ ಹೆಸರಿನ ವನವನ್ನ ಪ್ರವೇಶ ಮಾಡಿದನೋ ತನ್ನ ಕುದುರೆ ಹೆಣ್ಣಾದದ್ದನ್ನು ನೋಡಿದನೋ ಬಹಳ ದುಃಖಿತನಾದ. ಅಪಶ್ಯತ್ ಸ್ತ್ರೀಯಮಾತ್ಮಾನಂ ಅಶ್ವಂಚ ವಡವಂ ನೃಪ. ಕುದುರೆ ತಾನು ಇಬ್ಬರು ಹೆಣ್ಣಾದದ್ದನ್ನು ನೋಡ್ತಾ ಇದ್ದ. ತಥಾ ತದನುಗಾ ಸರ್ವೇ ಆತ್ಮಲಿಂಗ ವಿಪರ್ಯಯಂ ದೃಷ್ಟ್ವಾ ವಿಮನಸೋ ಭೂವನ್ ವೀಕ್ಷ್ಯಮಾಣಾ ಪರಸ್ಪರಂ. ಪರಸ್ಪರ ತಮ್ಮನ್ನು ನೋಡಿಕೊಂಡು ತಮ್ಮಲ್ಲೇ ಖೇದ ಉಂಟಾಗ್ತಾ ಇದೆ. ಏನಾಯ್ತಿದು, ಇಚ್ಛೆ ಯಾಕಾದ್ರೂ ಇಲ್ಲಿ ಬಂದ್ವು ಅಂತ ಮನಸ್ಸಿನಲ್ಲಿ ದುಃಖಿತರಾಗ್ತಾ ಇದ್ದಾರೆ. ಇಷ್ಟಕ್ಕೆ ಒಂದೇ ಅಧ್ಯಾಯ ಮುಕ್ತಾಯವಾಯಿತು. ಎರಡನೇ ಅಧ್ಯಾಯದ ಪ್ರಾರಂಭದಲ್ಲಿ ಪರೀಕ್ಷಿತ ರಾಜನ ಪ್ರಶ್ನೆ ಇದೆ. ಅಲ್ಲ, ಆ ಪ್ರದೇಶ ಹಂಗೆ ಯಾಕಾಯ್ತು? ಆ ಪ್ರದೇಶದ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಇವರೆಲ್ಲ ಸ್ತ್ರೀಯರಾದ್ರು ಅಂತ ಹೇಳಿದ್ರಿ,
ಯಾಕೆ ಹಾಗಾಯ್ತು? ಬಹಳ ಕುತೂಹಲ ಉಂಟಾಗ್ತಾ ಇದೆ. ಯಾವ್ದಾದ್ರೂ ಒಂದು ಸ್ಥಳವನ್ನು ಪ್ರವೇಶ ಮಾಡಿದ ಮಾತ್ರಕ್ಕೆ ಪುರುಷರು ಸ್ತ್ರೀಯರಾಗೋದು ಅಂದ್ರೆ ಏನಿದು? ಏನೋ ಒಂದು ಮಹತ್ತಾದ ಕಾರಣ ಇರಬೇಕಲ್ಲ. ಏನ್ ಕಾರಣ? ಕುತೂಹಲವಾಗಿದೆ, ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಏನು ಅಂತಂದ್ರೆ ಒಂದು ಸಂದರ್ಭದಲ್ಲಿ ರುದ್ರದೇವರು ಉಮಾದೇವಿ ಇವರಿಬ್ರು ಕೂಡ ಆ ಪ್ರದೇಶದಲ್ಲಿದ್ದಾರೆ. ಆ ಪ್ರದೇಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಋಷಿಗಳೆಲ್ಲ ಇವರನ್ನ ನೋಡ್ಬೇಕು, ಭೇಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಏಕಾಂತದಲ್ಲಿ ರುದ್ರದೇವರು ಉಮಾದೇವಿಯ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ನಗ್ನಳಾಗಿದ್ದಾಳೆ, ನಾಚಿಕೆಯಿಂದ ಸೀರೆಯನ್ನ ಧರಿಸಿಕೊಳ್ಳುತ್ತಾ ಇದ್ದಾಳೆ. ಆ ಸಂದರ್ಭಕ್ಕೆ ತಾವು ಬಂದಿದ್ದಕ್ಕೆ ಅವರಿಗೆ ನಾಚಿಕೆ ಆಯ್ತು. ನಮ್ಮ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅಂತ ಅಂದುಕೊಂಡು ಬದರಿಕಾಶ್ರಮಕ್ಕೆ ಅವರು ತೆರಳಿದರು. ಆದ್ರೂ ಉಮಾದೇವಿಯ ಕೋಪ ತಣ್ಣಗಾಗ್ಲಿಲ್ಲ. ಅದಕ್ಕೆ ಅವಳನ್ನ ಶಾಂತಪಡಿಸ್ಲಿಕ್ಕೋಸ್ಕರ ರುದ್ರದೇವರು ಯಾರು ಈ ವನವನ್ನ ಪ್ರವೇಶ ಮಾಡ್ತಾರೋ ಅವ್ರು ಆ ಕ್ಷಣದಲ್ಲಿಯೇನೆ ಸ್ತ್ರೀತ್ವವನ್ನು ಪಡೆದು ಬಿಡ್ಲಿ. ಯಾವ ಗಂಡು ಕೂಡ ಈ ಪ್ರದೇಶವನ್ನ ಪ್ರವೇಶ ಮಾಡೋ ಹಾಗೆ ಇಲ್ಲ. ಒಂದು ವೇಳೆ ಪ್ರವೇಶ ಮಾಡಿದರೂ ಅವ್ರು ಆ ಕ್ಷಣದಲ್ಲೇ ಸ್ತ್ರೀಯರಾಗಿ ಹೋಗಿ ಬಿಡ್ತಾರೆ ಅಂತ ಹೇಳಿದರು. ಆದ್ಮೇಲೆ ಯಾವ ಗಂಡಸು ಕೂಡ ಆ ಪ್ರದೇಶವನ್ನು ಆ ಪ್ರದೇಶಕ್ಕೆ ಹೋಗ್ತಾನೆ ಇರ್ಲಿಲ್ಲ. ಆದ್ರೆ ಸುದ್ದಿಮ್ನ ಇದು ಗೊತ್ತಿಲ್ಲದೇನೆ ಮಾತನಾಡ್ತಾ ಇದ್ದಾಗ ಈ ವನವನ್ನ ಪ್ರವೇಶ ಮಾಡಿದ್ದಾನೆ, ಸ್ತ್ರೀತ್ವ ಬಂದಿದೆ, ಊರಿಗೆ ಹೋಗ್ಲಿಕ್ಕೆ ನಾಚಿಕೆ ಆಗಿದೆ. ಮತ್ತೆ ಅವಳು ಸುದ್ದಿಮ್ನನಿದ್ದವನು ಇಳೆಯಾಗಿ ಪರಿವರ್ತನೆ ಹೊಂದಿದ್ದಾಳೆ. ಇದು ಮುಂದೆ ಆದ್ಮೇಲೆ ಅವಳನ್ನು ಒಬ್ಬ ಮದುವೆ ಬೇರೆ ಆಗ್ತಾನೆ. ಆ ಕಥೆಯನ್ನೆಲ್ಲ ಮತ್ತೆ ನಾಳೆ ನೋಡೋಣ. ಈಗ ಇದನ್ನ ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಬರೋಣ. ರಾಜೋವಾಚ ಕಥಮೇವಂ ಗುಣೋ ದೇಶಃ ಹೇನ ವಾ ಭಗವನ್ ಕೃತಃ ಪೃಷ್ಟಮೇತಂ ಸಮಾಚಕ್ಷ್ವ ಪರಂ ಕೌತೂಹಲಂ ಹಿನಃ. ನಮಗೆ ಹೇಗೆ ಕುತೂಹಲ ಉಂಟಾಯ್ತೋ ಅವನಿಗೂ ಹಾಗೆ ಕುತೂಹಲ ಉಂಟಾಯ್ತು. ಈ ಪ್ರದೇಶ ಹೇಗೆ ಈ ಆಕಾರವನ್ನು ಪಡೀತು, ಯಾರು ಈ ರೀತಿಯಾಗಿ ಮಾಡಿದ್ರು, ನನಗೆ ಪ್ರಶ್ನೆ ಬರ್ತಾ ಇದೆ, ಉತ್ತರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲ, ಇದಕ್ಕೊಂದು ಕಾರಣ ಇದೆ. ಏಕದಾ ಗಿರಿಶಂ ದ್ರಷ್ಟುಂ ಋಷಯಸ್ತತ್ರ ಸೂರತಾಃ ದಿಶೋ ವಿತಿಮಿರಾಭಾಸ ಕುರ್ವಂತಸ್ತಮುಪಾಗಮನ್. ಋಷಿಗಳೆಲ್ಲ ರುದ್ರದೇವರನ್ನ ಕಾಣಬೇಕು ಅಂತ ಆ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರುದ್ರದೇವರು ಉಮೆಯ ಜೊತೆಯಲ್ಲಿ ಏಕಾಂತದಲ್ಲಿದ್ದಾರೆ. ಇವರೆಲ್ಲ ಬಂದಿದ್ದ ನೋಡಿ ಬಹಳ ನಾಚಿಕೆ ಆಯಿತು. ಓಡಿ ಮರೆಯಲ್ಲಿ ಹೋಗಿ ನಿಂತಿದ್ದಾಳೆ. ತಾನ್ ವಿಲೋಕ್ಯಾಂಬಿಕಾ ದೇವಿ ವಿವಸ್ತ್ರ ವ್ರೀಡಿತಾ ಭೃಶಂ. ಬಹಳ ನಾಚಿಕೆ ಆಯಿತು. ಭರ್ತುರಂಕಾತ್ ಸಮುತ್ಥಾಯ ನೀವೀಂ ಆಶ್ವತ ಫರ್ಯಧಾತ್. ಸೀರೆಯನ್ನ ಸರಿಯಾಗಿ ತೊಟ್ಟುಕೊಳ್ತಾ ಇದ್ದಾಳೆ. ಇವರಿಬ್ಬರು ಏಕಾಂತದಲ್ಲಿದ್ದಾಗ ನಮ್ಮಿಂದ ಬಹಳ ಇವರಿಗೆ ತೊಂದರೆ ಆಯಿತು ಅಂತ ಅಂದುಕೊಂಡು ಋಷಿಗಳು ಪರಿತಾಪ ಪಟ್ಟು ನರನಾರಾಯಣಾಶ್ರಮಕ್ಕೆ ಹೋಗಿ ಪಾಪ ಪರಿಹಾರಕ್ಕೋಸ್ಕರ ಅಂತ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಋಷಯೋಪಿ ತಯೋರ್ವೀಕ್ಷ್ಯ ಪ್ರಸಂಗಂ ರಮಮಾಣಯೋ ನಿವೃತ್ತ ಪ್ರಯಯುಸ್ತಸ್ಮಾನ್ ನರನಾರಾಯಣಾಶ್ರಮಂ. ಇಷ್ಟಾದ್ರೂ ಪಾರ್ವತಿ ದೇವಿಗೆ ಸಿಟ್ಟು ಕಳೆದಿಲ್ಲಲ್ಲ, ಅವಳ ಸಿಟ್ಟನ್ನು ಕಡಿಮೆ ಮಾಡಬೇಕು ಅಂತಂದುಕೊಂಡು ರುದ್ರದೇವರು ತದೈವಂ ಭಗವಾನಾಹ ಪ್ರಿಯಾಯ ಪ್ರಿಯ ಕಾಮ್ಯಯ ಸ್ಥಾನಂ ಯಃ ಪ್ರವಿಶೇದೇತತ್ ಸವೈ ಯೋಷಿತ್ ಭವೇದಿತಿ. ಯಾರು ಈ ಜಾಗವನ್ನು ಪ್ರವೇಶ ಮಾಡ್ತಾರೋ ಆ ಕ್ಷಣದಲ್ಲಿಯೇ ಹೆಣ್ಣಾಗಿ ಹೋಗ್ಲಿ ಅಂತ ಅದನ್ನ
ಅವಳ ನಾಚಿಕೆಗೆ ಅವಕಾಶವಿಲ್ಲದೆ ಇರೋ ಹಾಗೆ ಅದನ್ನು ವರವನ್ನ ಕೊಟ್ಟ ಪಾರ್ವತಿ ದೇವಿಗೆ. ಇದಾದ್ಮೇಲೆ ಈ ಈ ವರವನ್ನ ಕೊಟ್ಟಿದ್ದನ್ನ ಡಂಗುರ ಸಾರಿಸಿದ, ಯಾರು ಇಲ್ಲಿಗೆ ಬರಬೇಡಿ, ಬಂದ್ಬಿಟ್ರೆ ನಿಮಗೆ ಸ್ತ್ರೀತ್ವ ಬರುತ್ತೆ ಅಂತ ಡಂಗುರ ಸಾರಿಸ್ತಾ ಆಮೇಲೆ ಯಾರು ಆ ಪ್ರದೇಶಕ್ಕೆ ಪುರುಷರು ಹೋಗ್ತಾ ಇರ್ಲಿಲ್ಲ. ಈಗ ಗೊತ್ತಿಲ್ಲದೇನೆ ಸುದ್ಯುಮ್ನ ಆ ಪ್ರದೇಶವನ್ನು ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಇಳೆಯಾಗಿ ಮತ್ತೆ ಪರಿಣಾಮ ಹೊಂದಿದ್ದಾನೆ. ಮತ್ತೆ ಊರಿಗೆ ಹೋಗ್ಲಿಕ್ಕೆ ನಾಚಿಕೆ ಆಯಿತು. ಹಾಗೆ ಸಂಚಾರ ಮಾಡ್ತಾ ಇದ್ದಾನೆ. ತತ ಊರ್ಧ್ವಂ ವನಂ ದದ್ವಯಿ ಪುರುಷಾವರ್ಜಯಂತಿ ಸಾಚಾನುಚರ ಸಂಯುಕ್ತ ವಿಚಚಾರ ವನಾದ್ವನಂ. ಈ ಒಂದು ವನದಿಂದ ಇನ್ನೊಂದು ವನ, ಇನ್ನೊಂದು ವನದಿಂದ ಇನ್ನೊಂದು ವನಕ್ಕೆ ಅಂತ ಸಂಚಾರ ಮಾಡಿಕೊಂಡು ಇಳೆ ಜೀವನವನ್ನ ಕಳೀತಾ ಇದ್ದಾರೆ. ಇದಾದ್ಮೇಲೆ ಏನಾಯ್ತು ಅನ್ನೋದು ಮತ್ತೆ ಚಮತ್ಕಾರವಾದಂತಹ ಘಟನೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನಿನ ಭಾವಿಯ ಪುಣ್ಯಂ ತೇನ ಪ್ರೀಣಾತು ತೇಜಸಃ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.